ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಗೈಸ್, ತುಂಬ ಒಂದು ಬೇಜಾರಾಗುವಂಥ ವಿಷಯ. ನಮ್ಮ ಒಂದು ಪ್ರಧಾನಿ ಆಗಿದ್ದಂಥವರು, ಕರ್ನಾಟಕದಲ್ಲಿ ಕನ್ನಡದವರು ಅಂತ ಫಸ್ಟ್ ಪ್ರಧಾನಿಯಾದವರು ಎಚ್ ಡಿ ದೇವೇಗೌಡರು. ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನನಗೆ ಎಸ್ಪೆಷಲಿ ಬುದ್ಧಿ ಬಂದಾಗಿಂದ ಆಲ್ಮೋಸ್ಟ್ ನಾನು ಪೊಲಿಟಿಷಿಯನ್ ಅಂತ ಅಂದ್ಬಿಟ್ಟು ನಮ್ಮ ಊರುಗಳಲ್ಲಿ ನಮ್ಮ ಅಪ್ಪ ಆಗಲಿ ಯಾರೇ ಆಗಿರಲಿ ಪೊಲಿಟಿಷಿಯನ್ ಅಂತ ಫಸ್ಟು ಐಡೆಂಟಿಫೈ ಮಾಡ್ತಾ ಇದ್ದಿದ್ದೆ ದೇವೇಗೌಡರು ಫ್ಯಾಮಿಲಿ. ಕುಮಾರಣ್ಣ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಏನೋ ಒಂಥರ ರೆಸ್ಪೆಕ್ಟ್. ನಿಮಗೆ ಗೊತ್ತಿರುತ್ತೆ, ಮೈಸೂರು ಮಂಡ್ಯ ಆಲ್ಮೋಸ್ಟ್ JDS ಇದೆ. ಹಾಗಾಗಿ ತುಂಬ ಇಷ್ಟಪಡೋರು, ಅವ್ರ ಬಗ್ಗೆ ಹೇಳ್ತಾ ಇರೋರು. ನಮಗೆ ಒಂದು ಸ್ವಲ್ಪ ಬುದ್ಧಿ ಬರೋವರೆಗೂ ಪೊಲಿಟಿಷಿಯನ್ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಅನ್ನೋದೇ ಮೈಂಡಲ್ಲಿ ಇದ್ದಿದ್ದು. ಅವರ ಒಂದು ಧರ್ಮಪತ್ನಿ ಚೆನ್ನಮ್ಮ ಅವ್ರು ತೀರ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಕಡೆ ತುಂಬಾ ಬೇಜಾರಾಗುತ್ತೆ, ಒಂದು ಕಡೆ ಅವರು ಬದುಕಿ ಬಾಳಿದಂಥದ್ದು ಎಲ್ರಿಗೂ ಒಂದು ಇನ್ಸ್ಪಿರೇಷನ್. ಅದನ್ನು ನೆನೆಸ್ಕೊಂಡ್ರೆ ಎಲ್ಲರೂ ಅದೇ ಥರ ಇರಬೇಕು. ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಇವತ್ತು ಡೈವರ್ಸ್ ತೊಗೊಳ್ತೀವಿ, ಸೆಪ್ರೇಟ್ ಆಗ್ತೀವಿ, ಆ ಮಗು ನಿನಗೆ ಈ ಮಗು ನನಗೆ ಅಂತ ಹೇಳ್ಕೊಳ್ಳುವಂಥ ದಿನಗಳಲ್ಲಿ ಇವತ್ತು ಅವರು ಎಷ್ಟು 7 ಶತಕಗಳ ಜೊತೆಲೇ ಬಾಳಿ ಇವತ್ತು ಮುತ್ತೈದೆ ಸಾವನ್ನ ಪಡ್ಕೊಂಡಿದ್ದಾರೆ. ಅವರು ಹೇಳ್ತಾರೆ ಆಲ್ಮೋಸ್ಟ್ ಮುತ್ತೈದೆ ಸಾವು ಸುಮ್ಮನೆ ಎಲ್ರಿಗೂ ಸಿಗಲ್ಲ, ಪುಣ್ಯವಂತರಿಗೆ ಮಾತ್ರ ಸಿಗೋದು ಅಂತ. ನಿಜ, ಇಷ್ಟು ವಯಸ್ಸಾದ ಮೇಲೆ ಅವ್ರ ಗಂಡ ಸಮ್ ಡಯಾಗ್ನೋಸಿಸ್ ಎಲ್ಲ ಮಾಡಿಸ್ಕೋತಾ ಇದ್ದರೂ ಕೂಡ ಇವತ್ತು ಅವ್ರಿಗೆ ಮುಂಚೆ ಇವ್ರದ್ದು ಇದೊಂಥರ ಇಚ್ಛಾ ಮರಣ ಅಂತ ಹೇಳ್ತಿದ್ರು. ಏನೇ ಆಗಿರಲಿ, ಅವರು ಬದುಕಿ ಬಾಳಿದಂಥದ್ದು ನಮ್ಮಂಥ ಒಂದು ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಒಂದು ಇನ್ಸ್ಪಿರೇಷನ್. ಅವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೊಂಡು ಮುಂದೆ ಬಾಳೋಣ, ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ. ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಿದ್ರೆ ಬರೀ ಅವ್ರದ್ದೇ ವಿಡಿಯೋಸ್ ಬರ್ತಿದೆ, ಊಟ ತಿನ್ನಿಸ್ತಾ ಇರೋದು ಸಮಥಿಂಗ್ ಎಲ್ಲ. ಗಂಡ ಹೆಂಡತಿ ಅಂದರೆ ಹಂಗಿರಬೇಕು ಗೈಸ್, ಅಷ್ಟೇ ಹೇಳೋದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ವರಮಹಾಲಕ್ಷ್ಮಿದು, ಲಕ್ಷ್ಮಿ ತಾಯಿದು ಮುಖವಾಡನ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಒಂದು ನಿಮಿಷ. ಇವತ್ತು ಶನಿವಾರ, ಪೂಜೆನ ಮಾಡಿ ಆಮೇಲೆ ತಾಯಿನ ಮುಟ್ಟೋಣ ಅಂತ ಅಂದ್ಬಿಟ್ಟೇ ತಗೊಂಡಿರಲಿಲ್ಲ ನಾನು. ನಮ್ಮ ಲಕ್ಷ್ಮಿ ತಾಯಿಯ ಮುಖವಾಡ ಕಾಣಿಸ್ತಿದೆ ಅನಿಸುತ್ತೆ. ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ ಗೊತ್ತಾ ಗೈಸ್, ನಾನು ತಗೊಂಡಿರುವಂಥ ಮುಖವಾಡ. ಇಲ್ಲಿ ಹಿಂಗಡೆ ದಾರ ಕಟ್ಟಲಿಕ್ಕೆ ಇದು ಕೊಟ್ಟಿದ್ದಾರೆ, ಈ ಥರ ಇದೆ ಹಿಂದೆ. ಬ್ಯಾಕ್ ಸೈಡ್ ಈ ಥರನೇ ಇರುತ್ತೆ ಆಲ್ಮೋಸ್ಟು. ಫ್ರಂಟ್ ಈ ಥರ ಇದೆ. ನಿಜವಾಗ್ಲೂ ಈ ತಾಯಿ ಮನೆಗೆ ಬಂದಮೇಲೆ ನಮ್ಮ ಲೈಫಲ್ಲಂತೂ ತುಂಬ ಚೇಂಜಸ್ ಆಗಿದೆ. ನಾನು ವರಮಹಾಲಕ್ಷ್ಮಿ ಬ್ಯಾಂಗ್ಳೂರ್ಗೆ ಹೋಗಿದ್ದು ನಾವು 2016 ನಾನು ವರಮಹಾಲಕ್ಷ್ಮಿ ಮಾಡೋಕ್ಕೆ ಹಿಡ್ದಿದ್ದು, ನಾನು ಕನ್ಸೀವ್ ಆಗಿದ್ದ ವರ್ಷನೇ ಫಸ್ಟು ಲಕ್ಷ್ಮಿನ ಕೂರಿಸಿದ್ದು. ಅದು ಒಂಥರ ಒಳ್ಳೆಯದು, ಆ ಥರ ಅನ್ಕೋಬೋದಲ್ವ, ಲಕ್ಷ್ಮಿ ಕೂರಿಸಿದ್ವಿ ಹಾಗಾಗಿ ನಮ್ಗೆ ಒಳ್ಳೆಯದಾಯ್ತೇನೋ ಅಂತ. 2022 ನಾನು ಸ್ಟಾರ್ಟ್ ಮಾಡಿದ್ದು ಲಕ್ಷ್ಮಿನ ಕೂರಿಸ್ಲಿಕ್ಕೆ. ಅದಕ್ಕೆ ಮುಂಚೆ ಬರೀ ಹಾಗೆ ಒಡವೆ, ದುಡ್ಡು ಮತ್ತು ಮಾಮೂಲಿ ಕಲಶ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಬ್ಲೌಸ್ ಪೀಸು ಮಡ್ಲಕ್ಕಿ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಬಟ್ ಲಕ್ಷ್ಮಿ ಮುಖವಾಡ ಇರಲಿಲ್ಲ, ತಾಯಿ ಮುಖವಾಡ ಇರಲಿಲ್ಲ. ಮತ್ತು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಏನು ಕೂರಿಸ್ತಿರ್ಲಿಲ್ಲ. ಮಾಮೂಲಿ ಪೂಜೆ ಮಾಡಿದೆ. ಒಂದು 5-6 ವರ್ಷ ಹಂಗೆ ಪೂಜೆ ಮಾಡಿದ್ದೀನಿ. ಬಟ್ 2022 ಫಸ್ಟು ಏನಕ್ಕೆ ಹಂಗೆ ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ, ಲಕ್ಷ್ಮಿ ಕೂರ್ಸೋಣ ಅಂತ ಡಿಸೈಡ್ ಆದೆ. ಇನ್ನೇನು ಅಷ್ಟೇ ಮಾಡ್ತೀನಿ, ಇಷ್ಟೇ ಅಲ್ವಾ ಬಿಡು ಅಂದ್ಬಿಟ್ಟು ಲಕ್ಷ್ಮಿ ಮುಖವಾಡನ ತಗೊಂಡೆ. ನಾನು ನನ್ನ ಫ್ರೆಂಡ್ ಒಟ್ಟಿಗೆ ತೊಗೊಂಡಿದ್ದು. ಆಗ ಇದು ಪ್ರೆಸೆಂಟ್ ತೂಕ ಇರೋದು ಬಂದು 126 ಗ್ರಾಮ್. 126 ಗ್ರಾಮ್. ಫಸ್ಟ್ ಒಂದು ಚಿಕ್ಕದು ತೊಗೊಂಡಿದ್ದೆ, 70 ಗ್ರಾಮು 80 ಗ್ರಾಮು. ಬಟ್ ಸ್ವಲ್ಪ ಚಿಕ್ಕ ಅನ್ನಿಸ್ತು, ತೆಳು ಅನ್ನಿಸ್ತು, ಹಾಗಾಗಿ ಇದನ್ನು ತೊಗೊಂಡೆ. 126 ಗ್ರಾಮ್. ಇದು ಅವತ್ತು ನಾನು ತೊಗೋಬೇಕಾದ್ರೆ ಆಗಿದ್ದ ರೇಟು 9600 ಏನೋ ಅಷ್ಟೇ ಕಾಯಿಸ್, 9600. ಬಟ್ ಇವಾಗಿನ ಇದರಲ್ಲಿ 25, 30, 35-40,000 ಬೇಕು ನೋಡಿ. ಇವತ್ತಿನ ರೇಟಲ್ಲಿ 35-40,000 ಬೇಕು. ಅವತ್ತು 9,000 ಅಷ್ಟೇ, 9,600 ಏನು ಅನಿಸುತ್ತೆ. ಮೇಕಿಂಗ್ ಅದೆಲ್ಲ ಸೇರಿ, ಅಮೌಂಟ್ ಎಲ್ಲ ಸೇರಿ. ಪವನ್ ಜ್ಯುವೆಲ್ಸ್ ಅಂತ ನಾವು ಯಾವಾಗಲೂ ಅಲ್ಲೇ ತೊಗೊಳೋದು ಒಡವೆನ, ಅದೇ ಅಂಗಡಿಲಿ ತೊಗೊಂಡಿದ್ದು ತಾಯಿನ. ನಿಜವಾಗ್ಲೂ ಆ ತಾಯಿನ ಕೂರಿಸಿ ಒಂದು 3-4 ಮಂತ್ಸ್ಗೆ ನಾನು ಕನ್ಸೀವ್ ಆಗಿದ್ದು. ತುಂಬ ಖುಷಿಯಾಗುತ್ತೆ. ಮಗಳು ಕೊಟ್ಟಿದ್ದಾಳಲ್ವ, ವರಮಹಾಲಕ್ಷ್ಮಿ ಪೂಜೆ ಮಾಡೋಕ್ಕೆ ಮಗಳು ಹುಟ್ಟಿದ್ದಾಳೆ.
ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ 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 ತುಂಬಾ ಸ್ಪೆಷಲ್. ಬಿಕಾಸ್ ನನಗೆ ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ. ಇಲ್ಲಿ ಅಷ್ಟು ಊರುಗಳಲ್ಲಿ ಹಬ್ಬ ಯಾರೂ ವರಮಹಾಲಕ್ಷ್ಮಿ ಮಾಡಲ್ಲ ಗೈಸ್. ಬಟ್ ಬೆಂಗಳೂರಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ರೆಡಿ ಆಗೋದು ನೈಟೆಲ್ಲ ನಿದ್ದೆ ಮಾಡಿದೆ 3 ದಿನ ಮುಂಚೆ ಚಕ್ಲಿ, ರವೆ ಉಂಡೆ, ಇನ್ನು ಹಬ್ಬದ ದಿನ ಒಬ್ಬಟ್ಟು. ಆಮೇಲೆ ತಾಯಿಗೆ ಅಂದ್ಬಿಟ್ಟೆ ಸೀರೆ ತರೋದೇ ಒಂದು ಸ್ಪೆಷಲ್. ತಾಯಿಗೆ ಹೋಗಿ ಸೀರೆ ತೊಗೊಬಂದು ಅದು ಹಣ್ಣು ಅವು ಅಂತ ಪರ್ಚೇಸಿಂಗು, ಒಂಥರ ಪ್ಯೂರ್ ಹೆಣ್ಮಕ್ಳ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 15 ದಿನ ಐತೆ ಅಂದರೆ ಹೆಣ್ಮಕ್ಳು ಫುಲ್ಲು ಸಡಗರ ಸಂಭ್ರಮ ಬ್ಯಾಂಗ್ಳೂರಲ್ಲಿ. ನಾನು ಆವಾಗ ಸ್ಯಾರಿನ ಒಂದು ಗ್ರೇ ಕಲರ್ ಸ್ಯಾರಿ ಅನಿಸುತ್ತೆ ಫಸ್ಟ್ ಟೈಮ್ ಲಕ್ಷ್ಮಿಗೆ ಉಡಿಸಿದ್ದು. ಆ ಸ್ಯಾರಿನ ತಂದಿದ್ದೇನೆ, ನಿನ್ನ ನೆನಪಿದೆ. ಸೀರೆ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವಾಗಾದ್ರು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಫಸ್ಟ್ ವರಮಹಾಲಕ್ಷ್ಮಿಗೆ ತಂದಿದ್ದು ಸ್ಯಾರಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಇಯರ್ಗೆ ನನಗೆ ಕನ್ಸೀವ್ ಆದೆ. ಬಾಣಂತನ ಕೂರ್ಸೋಕ್ಕಾಗಲಿಲ್ಲ ಗೈಸ್. ಅದ್ರ ನೆಕ್ಸ್ಟ್ ಇಯರು 2024 ಆಗಲಿಲ್ಲ. ಮಕ್ಕಳು ಮ್ಯಾನೇಜ್ ಮಾಡಿ ಬ್ರೇಕೇ ಆಗೋಯ್ತು. ಈ ಥರ ಬ್ರೇಕ್ ಆಗೋಯ್ತು. ಬಟ್ 2025 ಲಾಸ್ಟ್ ಇಯರ್ ನಾನು ಕೂರಿಸ್ದೆ. ನನಗಂತೂ ತುಂಬಾ ಖುಷಿಯಾಗಿದ್ದೀನಿ. ನಿಜವಾಗ್ಲೂ ತಾಯಿನ ಪ್ರತಿಷ್ಠಾಪನೆ ಮಾಡಿದಾಗ ಏನಾದರೂ ಒಂದು ಒಳ್ಳೆಯದಾಗೇ ಆಗುತ್ತೆ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಮಾಡಿ. ಏನಾದರೂ ಆ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ. ವರಮಹಾಲಕ್ಷ್ಮಿ ಹಬ್ಬ ಒಂಥರ ಸೆಲೆಬ್ರೇಷನ್ ಥರನೇ. 1 ವರ್ಷ ಮಾಡಿ ನೋಡಿ, ಮನೆ ವೈಬೇ ಚೇಂಜ್ ಆಗಿರುತ್ತೆ. ತಾಯಿನ ಕೂರಿಸೋದು ಈ ವರ್ಷವೂ ಮಾಡಬೇಕು, ಮಾಡ್ತೀನಿ. ಮಗಳಿದ್ದಾಳಲ್ವ ನನಗೆ, ಹಾಗಾಗಿ ಮಗಳು ಕೊಟ್ಟಿದ್ದಾಳೆ ಆ ತಾಯಿ. ಮನೇಲಿ ಹೆಣ್ಮಕ್ಳಿದ್ರೆ ಹಬ್ಬಗಳ ಸೆಲೆಬ್ರೇಷನ್ ಏನೋ ಒಂಥರ ಖುಷಿ ಅಂತ ಹೇಳ್ತಾರೆ. ಹಾಗಾಗಿ ನನಗೊಬ್ಳು ಮಗಳಿರೋದ್ರಿಂದ ನಾನು ನನ್ನ ಮಗಳಿಬ್ಬರು ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಹೋಗಬೇಕು. ಹೋದಾಗ ಖಂಡಿತವಾಗ್ಲೂ ವ್ಲಾಗ್ ಮಾಡ್ತೀನಿ. ಈ ತಾಯಿ ಮುಖವಾಡನ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಗೈಸ್. ಬೆಳ್ಳಿದು 126 ಗ್ರಾಮ್ಸ್ ಇದೆ. ಡೈಲಿ ಪೂಜೆ ಮಾಡಲ್ಲ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಪೂಜೆ ಮಾಡೋದು. ಡೈಲಿ ಪೂಜೆ ಮಾಡಲ್ಲ. ಅಗ್ಳನೇ ಇದೆ ಗೈಸ್. ಇಲ್ಲಿ ನಿಮಗೆ ಕಾಣಿಸ್ತಿದ್ಯಾ? ಇವಾಗ ಸೂಪರಾಗಿ ಕಾಣಿಸ್ತಿದೆ. ಡಿಸೈನ್ಸ್ ಎಲ್ಲ ಈ ಥರ ಇದೆ. ನಾನು ಕಿವಿಗೆ ಓಲೆ ಹಾಕ್ಸೋಕ್ಕೆ ಓಲೆಲ್ಲ ಮಾಡಿಸ್ತಾರಲ್ವ ಸ್ವಲ್ಪ ಜನ, ಆ ಥರ ಮಾಡಿಸಿಲ್ಲ. ಮುಖವಾಡ ಭಿನ್ನ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿಸ್ಲಿಲ್ಲ. ಓಲೆ ಏನು ಹಾಕಲ್ಲ ನಾನು. ಇಲ್ಲೇ ಇದೆ ಅಲ್ವ ಓಲೆ, ಏನಕ್ಕೆ ಸುಮ್ಮನೆ ಆ ಥರ ಎಲ್ಲ. ಅದೇನಾದರೂ ಒಂದು ಆಗೋದ್ಮೇಲೆ ಅದು ಭಿನ್ನ ಇದಾಗೋಗ್ಬಿಡುತ್ತೆ. ಹಾಗಾಗಿ ನಾನು ಮಾಡಿಸಿಲ್ಲ. ತಾಯಿ ಎಲ್ರಿಗೂ, ನಿಮಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗೋ ರೀತಿ ಆಶೀರ್ವಾದ ಮಾಡಲಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದನ್ನೇ ಬೇಡ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಗಾಯ್ಸ್. ಲಕ್ಷ್ಮಿ ಮುಖವಾಡ ಒಂದು ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ತೊಗೋಬೇಕು ಅಂತ ಇರೋರು ತೊಗೊಳ್ಳಿ. ಬಟ್ ಇವಾಗಿನ ರೇಟಲ್ಲಿ 30-40 ಸಾವಿರ ಬೇಕೇ ಬೇಕು. ಅಟ್ಲೀಸ್ಟ್ 20 ಅಬೋ ಬೇಕೇ ಬೇಕು ಮುಖವಾಡಕ್ಕೆ. 20,000 ಮೇಲಂತೂ ಬೇಕೇ ಬೇಕಿರುತ್ತೆ. ಬಿಕಾಸ್ ನಾವು ಲಾಕರಲ್ಲಿ ಇಡೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೋದ್ಸಲ ಬಂದಾಗ ತರಿಸಿದ್ದೆ ಮುಖವಾಡ ಮಾತ್ರ. ಸಿಲ್ವರ್ ಐಟಮ್ ನೆಕ್ಸ್ಟ್ ಹಬ್ಬಕ್ಕೆ ಬಂದಾಗಲೇ ತೊಗೊಬರೋದವರು. ಅವ್ರು ಬಂದಾಗ ಖಂಡಿತವಾಗ್ಲೂ ಲಾಗ್ ಮಾಡ್ತೀನಿ. ಸಿಲ್ವರ್ ಜಾಸ್ತಿ ಏನಿಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಇದೆ. ದೀಪದ ಕಂಬ ತೊಗೋಬೇಕು ಅಂತ ತುಂಬ ಆಸೆ ಪಟ್ಕೊಂಡಿದ್ದೆ. ಬಟ್ ಅದಾಗಲೇ ಇಲ್ಲ. ನೋಡೋಣ ಯಾವಾಗ ನೆರವೇರುತ್ತೆ ಅಂತ. ಬಟ್ ನನ್ನ ಹತ್ರ ಇರುವಂಥ ಸಿಲ್ವರ್ ಐಟಮ್ಗಳದ್ದು ಒಂದು ವ್ಲಾಗ್ ಮಾಡ್ತೀನಿ. ಅದೇ ಸಿಲ್ವರ್ದು ಮುಖವಾಡ ಏನಾದ್ರು ತೊಗೋಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ತಗೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬನ ಮಾಡಿ ಗಾಯ್ಸ್. ನಿಜವಾಗ್ಲೂ ತುಂಬ ಒಳ್ಳೆಯ ಒಂದು ವೈಬ್ಸ್ ಇರುತ್ತೆ ಮನೇಲಿ. ಹೆಣ್ಮಕ್ಳಿರೋರು ದಯವಿಟ್ಟು ವರಮಹಾಲಕ್ಷ್ಮಿ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಾವು ರೆಡಿ ಆಗೋದು ಚೆನ್ನಾಗಿ. ಬ್ಯಾಂಗ್ಳೂರಲ್ಲಿದ್ದಾಗ ಅದೇ ಆಗ್ತಾ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ನಾವು ಆಫೀಸಲ್ಲಿರೋರೆಲ್ಲ ಚೆನ್ನಾಗಿ ರೆಡಿಯಾಗಿ 11 ಗಂಟೆಗೆ ಆಫೀಸ್ಗೆ ಹೋಗೋವು. ರೆಡಿಯಾಗಿ ಆಫೀಸ್ಗೆ ಹೋಗಿ ಆಮೇಲೆ ಆಫೀಸ್ ಕೆಲಸನೇ ಮಾಡ್ತಿರಲಿಲ್ಲ ಬಿಡಿ. ಕುಂಕುಮಕ್ಕೆ ಅವ್ರವ್ರ ಮನೆಗೆ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು. ಕುಂಕುಮ ತೊಗೊಳೋದೇ ಇನ್ನೂ ಒಂಥರ ಚೆಂದ ಅಲ್ವಾ ಗೈಸ್. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಅವ್ರ ಮನೆಗೆ ಹೋಗಿ ಕುಂಕುಮ ತೊಗೊಳೋದು, ಅವ್ರು ನಮ್ಮ ಮನೆಗೆ ಬರೋದು, ರೆಡಿಯಾಗಿ ಹೂ ಮುಡ್ಕೊಂಡು ಒಡವೆಗಳೆಲ್ಲ ಹಾಕ್ಕೊಂಡು ಕೈ ತುಂಬ ಬಳೆ ತೊಟ್ಕೊಂಡು ಏನೋ ಒಂಥರ ಅವತ್ತು ಹೆಣ್ಮಕ್ಳು ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ. ನನಗೆ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ, ನನ್ನ ಎಲ್ಲ ಹಬ್ಬಗಳಿಗಿಂತಲೂ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸ್ಪೆಷಲ್ ನನಗೆ. ಈ ವರ್ಷವೂ ಮಾಡ್ತೀನಿ, ಮಾಡಿದಾಗ ವ್ಲಾಗ್ ಮಾಡೇ ಮಾಡ್ತೀನಿ. ಇದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಗೈಸ್. ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ, ನಿಮ್ಮೆಲ್ಲರ ಮೇಲೂ ಇರಲಿ. ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ.
ಓಕೆ ಗೈಸ್, ಇಷ್ಟೇ ವಿಡಿಯೋ. ತಾಯಿ ಮುಖವಾಡನ ತೋರಿಸೋಣ ಅಂತ ಅಂದ್ಬಿಟ್ಟೆ ಒಂದು ವ್ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡೆ. ಹಾಗಾಗಿ ವ್ಲಾಗ್ನ ಮಾಡಿದೆ. ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 448 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತಿರುಪತಿ ವ್ಲಾಗ್ 700 ದಾಟಿದೆ ವ್ಯೂಸು. ಇನ್ನೊಂದು ವಾರ 10 ಡೇಸಲ್ಲೆಲ್ಲ 1K ವ್ಯೂಸ್ ಆಗುತ್ತೆ. ಫಸ್ಟ್ 1K ವ್ಯೂಸ್ ಆಗೋದು ತಿರುಪತಿ ವ್ಲಾಗ್. ನನಗಂತೂ ತುಂಬಾ ಖುಷಿ ಇದೆ. ತಿರುಪತಿ ವ್ಲಾಗ್ ನಂಗೆ ತುಂಬ ಇಷ್ಟಪಟ್ಟು ಮಾಡಿದೆ. ನಾನು ತಿರುಪತಿಗೆ ಹೋಗಿದ್ದು 3 ಸೀರೀಸು ಹಾಗೆ ಇರಬೇಕು. ಒಂದು ಕ್ಲೀನಿಂಗ್ದು, ಒಂದು ಶಾಪಿಂಗ್ದು, ಇನ್ನೊಂದು ನಾವು ಇದು ತಿರುಪತಿಗೆ ಹೋಗೋ ಜರ್ನಿ ಇದೆಯಲ್ಲ ಅದ್ರದ್ದು ವ್ಲಾಗ್ ಮಾಡೋಣ ಅಂತ. ಅದು 700 ವ್ಯೂಸ್ ದಾಟಿದ್ದು. ನನಗಂತೂ ತುಂಬಾ ಖುಷಿ ಇದೆ. ಇವತ್ತಿಗೂ ಕೂಡ ನಾನು ಕನ್ಸಿಸ್ಟೆಂಟ್ ಬಿಡ್ತೇವೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ನೋಡಿ ಗಾಯ್ಸ್, ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್.